ರಮೇಶ್, ಯಾಕೆಲ್ಲ ಎತ್ಕೊಂಡಿದ್ದೀಯಾ? ಕ್ಲಾಸಿಗೆ ಹೋಗು. ಹಾ ಸರ್, ಹೋಗ್ತೀನಿ. ನಿಮ್ಮ ಹತ್ರ ಒಂದು ಕ್ವಶನ್ ಕೇಳಲಾ? ಕೇಳು. ಸರ್, ಯಾಕೆ ನಮಗೆ ಸ್ಕೂಲಲ್ಲಿ ನಮ್ಮ ವಯಸ್ಸಿಗಾಗೋ ಬದಲಾವಣೆಗಳ ಬಗ್ಗೆ ಕಲೀಲಿಕ್ಕೆ ಅವಕಾಶ ಇಲ್ಲ? ಕಲಿತಾ ಇದ್ದೀಯಲ್ಲ ಸೈನ್ಸ್ ಸಬ್ಜೆಕ್ಟಲ್ಲಿ. ಸರ್, ಸೈನ್ಸ್ ಈಸ್ ಸೈನ್ಸ್, ಬಟ್ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಸರ್. ನಮಗೆಲ್ಲ ನೈತಿಕ ಶಿಕ್ಷಣದ ಅವಶ್ಯಕತೆ ಇದೆ ಸರ್. ಹೌದು, ಅವಶ್ಯಕತೆ ಇದೆ. ನೀನು ಸಬ್ಜೆಕ್ಟ್ಗಳ ಜೊತೆ ನಿನ್ನ ಫ್ರೆಂಡ್ಸ್ಗಳ ಜೊತೆ ಒಡನಾಡೋ ಮೂಲಕ, ಹಾಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಅಪ್ಪ ಅಮ್ಮ ಅಕ್ಕ ಅಣ್ಣ ಅಜ್ಜ ಅಜ್ಜಿ ಇವ್ರ ಜೊತೆ ಎಲ್ಲ ಸೇರಿಕೊಂಡು ಹೋಗ್ತಾ ಹೋಗ್ತಾ ಕಲಿತೀಯ. ಈ ಸಮಾಜ ನಿನಗೆ ಕಲಿಸುತ್ತೆ. ಡೋಂಟ್ ವರಿ. ಸರ್, ನಾನು ಹೇಳ್ತಿರೋದು ಹಾಗಲ್ಲ. ಮತ್ತೆ ಹೇಗೆ? ಸರ್, ಈಗ ನಾನು 8ನೇ ಕ್ಲಾಸ್. ನನ್ನಲ್ಲಿ ತುಂಬಾ ಬದಲಾವಣೆಗಳಾಗ್ತಾ ಇವೆ, ಮಾನಸಿಕವಾಗಿ ದೈಹಿಕವಾಗಿ ಕೂಡ. ಆದ್ರೆ ನನಗೆ ತುಂಬಾ ಗೊಂದಲಗಳಿವೆ. ಇವೆಲ್ಲ ಯಾರ ಹತ್ರ ಶೇರ್ ಮಾಡ್ಕೊಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಮುಜುಗರ ಹೇಳ್ಕೊಳಕ್ಕೋ. ಈಗ ಸಮಾಚಾರ ನಿಜ ಬಿಡು ರಮೇಶ್. ಆದರೂ ನೀನು ನನ್ನ ಹತ್ರ ಶೇರ್ ಮಾಡ್ಕೊ. ಯಾಕೆಂದರೆ ನಾನು BEd ಮಾಡಿದ್ದೀನಿ. ಅಲ್ಲಿ ನನಗೆ ಸೈಕಾಲಜಿ ಕೂಡ ಹೇಳ್ಕೊಟ್ಟಿದ್ದಾರೆ. ನಿನ್ನ ಸಮಸ್ಯೆನ ನಾನು ಬಗೆಹರಿಸ್ತೀನಿ, ಆಯಿತಾ? ಸರ್, ಸಮಸ್ಯೆ ಅಲ್ಲ ಇದು. ಈ ಏಜಲ್ಲಿ ನನಗೆ ನಿಮ್ಮ ಮ್ಯಾಥ್ಸು, ಸೈನ್ಸು, ಕನ್ನಡ, ಸಂಧಿ, ಪ್ರಮೇಯ, ಆಕ್ಟೋಪಸ್ಗಳ ಜೊತೆಗೆ ನನ್ನ ಏಜಲ್ಲಾಗೋ ಬದಲಾವಣೆಗಳು ಹಾಗೂ ನನ್ನ ಮೈಂಡಲ್ಲಿ ಓಡಾಡ್ತಿರೋ ಕಲರ್ಫುಲ್ ಕುದುರೆಗಳ ಬಗ್ಗೆ ಕ್ಲಾರಿಟಿ ಬೇಕು. ನೀವು ಕಲಿಸೋದು ಮ್ಯಾಥ್ಸು. ನಿಮ್ಮ ಹತ್ರ ನಾ ಹೇಗೆ ಹೇಳ್ಕೊಳ್ಳಿ? ಅದನ್ನೇ ನನ್ನ ವೀಕ್ನೆಸ್ ಅಂದ್ಕೊಂಡು ಮ್ಯಾಥ್ಸ್ ತಪ್ಪು ಮಾಡಿದಾಗ ಬೈದ್ಬಿಟ್ರೆ ಬೇಡಪ್ಪ. ಸರ್, ಪ್ಲೀಸ್ ಯಾರಾದರೂ ಕೌನ್ಸಿಲರ್ಸ್ನ ಸೇರಿಸ್ಕೊಳ್ಳೋಕೆ ಆಗಲ್ವಾ ನಮ್ಮ ಸ್ಕೂಲಿಗೆ? ಕೌನ್ಸ್ಲರ್ಸಾ? ಹಾಗೆಲ್ಲ ತಗೊಳ್ಳಿಕ್ಕಾಗಲ್ಲ. ನಮ್ಮದು ಗೌರ್ಮೆಂಟ್ ಸ್ಕೂಲ್. ಹಾಗಾದ್ರೆ ಗೌರ್ಮೆಂಟ್ಗೆ ಹೇಳಿದ್ರೆ? ನನಗೆ ಕೌನ್ಸಿಲರ್ಸ್ ಅಗತ್ಯ ಇದೆ. ನೀವು ಕಲಿಸೋ ಮ್ಯಾಥ್ಸ್ಗಿಂತ ಇಂಪಾರ್ಟೆಂಟ್ ಅದು. ಯಾಕಂದ್ರೆ ಮ್ಯಾಥ್ಸ್ ಅಲ್ಲಿ ಕೂಡ್ಸೋದು, ಬಾಗ್ಸೋದು, ಗುಣಾಕಾರ, ಭಾಗಾಕಾರ ಇಷ್ಟು ಕಲ್ತ್ಕೊಂಡ್ರೆ ಸಾಕು. 1ನೇ ಕ್ಲಾಸಿಂದ ನಾನು ಅದನ್ನೇ ಕಲ್ತ್ಕೊಂಡು ಬಂದಿದ್ದೀನಿ. ನನಗಷ್ಟು ಸಾಕು. ಪ್ರಮೇಯ ಎಲ್ಲ ನನಗೆ ಊಟ ಹಾಕಲ್ಲ, ಜಸ್ಟ್ ತಿಳುವಳಿಕೆಗೋಸ್ಕರ. ಪ್ಲೀಸ್ ಕೌನ್ಸಿಲರ್ಸ್ ಬೇಕು ನನಗೆ. ಗೌರ್ಮೆಂಟ್ ತಗೊಳ್ಳಿ ಕೌನ್ಸಿಲರ್ಸ್ನ. ನಾನು ಈ ಏಜಲ್ಲಿ ದಾರಿ ತಪ್ಪಿದೆ ಅಂದರೆ ನನ್ನ ಲೈಫ್ ಹಾಳಾಗುತ್ತೆ. ಅಪ್ಪಂಗೆ ಒಳ್ಳೆ ಮಗ ಆಗಿ ಅಪ್ಪ ಅಮ್ಮನ ಸಾಕಬೇಕು ನಾನು. ಈಗ ನನಗೆ 13 ವರ್ಷ. ಈಗಲೇ ನನ್ನ ಕಣ್ಣಿಗೆ ಚಂದ ಹುಡುಗಿರು ಸೆಳಿತಾ ಇದ್ದಾರೆ. ಆವೇಶ, ಸಿಟ್ಟು, ನಾನೇ ದೊಡ್ಡ ಹೀರೋ ಅನ್ನೋ ಪೊಗರು, ಗುರುತಿಸ್ಕೊಳ್ಬೇಕು ನಾನು, ಚಂದ ಕಾಣಬೇಕು ಅನ್ನೋ ಆಸೆ, ಈ ಥರದ ನೂರಾರು ಭಾವನೆಗಳು ತನ್ನಿಂದ ತಾನೇ ಬರ್ತಾ ಇವೆ. ಪ್ಲೀಸ್, ಇವನ್ನೆಲ್ಲ ನಾನು ಮುಕ್ತವಾಗಿ ಕೌನ್ಸಿಲರ್ ಜೊತೆ ಮಾತಾಡಿ ನನ್ನ ಜೀವನವನ್ನು ನಾನು ಉತ್ತಮಗೊಳಿಸ್ಕೊಳ್ಬೇಕು. ಅವಕಾಶ ಮಾಡಿಕೊಡಿ. ನಾನಂತ ಅಲ್ಲ ಸರ್, ಪ್ರತಿ ಶಾಲೆಯಲ್ಲೂ ಸಬ್ಜೆಕ್ಟ್ ಟೀಚರ್ಸ್ಗಳ ಜೊತೆಗೆ ಕೌನ್ಸಿಲರ್ಸ್ನ ಆ್ಯಡ್ ಮಾಡ್ಕೊಳ್ಳೋದು ತುಂಬ ಅವಶ್ಯಕತೆ ಇದೆ ಸರ್. ನಮ್ಮ ಲೈಫ್ ಬಗ್ಗೆ, ನನ್ನ ಬಗ್ಗೆ ಪೂರ್ಣ ಅರ್ಥಕೊಂಡು ಗೈಡ್ ಮಾಡೋರು ಅವಶ್ಯ ಉಂಟು ಸರ್. ಈಗಿನ ಜನರೇಷನ್ ನಿಮಗೆ ಗೊತ್ತಲ್ಲ ಸರ್, ತುಂಬ ಸ್ಪೀಡ್ ಉಂಟು. ನಮ್ಮ ಭಾವನೆಗಳನ್ನು ಹತೋಟಿಗೆ ತರಬೇಕು ಸರ್. ಆ ಥರದ ಶಿಕ್ಷಣ ನಮಗೆ ಬೇಕು ಸರ್. ರಮೇಶ್, ನಾನು ನಿನ್ಗೆ ಹೇಳೋದು ಮರ್ತಿದ್ದೆ. ನಮ್ಮ ಗೌರ್ಮೆಂಟು ನೈತಿಕ ಶಿಕ್ಷಣನ ಆ್ಯಡ್ ಮಾಡ್ತಾ ಇದೆ ಅನ್ನೋ ನ್ಯೂಸ್ ಇದೆ ಕಣೋ. ಕಾದ್ ನೋಡೋಣ. ನ್ಯೂಸೋ ಪಾಸೋ ಸರ್, ಅದೆಲ್ಲ ವಿಷಯ. ಆಪ್ತ ಸಮಾಲೋಚನೆ ಇಂಪಾರ್ಟೆಂಟು. ಗೌರ್ಮೆಂಟ್ ಆ್ಯಡ್ ಮಾಡೋದಿದ್ರೆ ಎಫೆಕ್ಟಿವ್
ಶಿಕ್ಷಕರಿಗೆ ಆ ಜವಾಬ್ದಾರಿ ಕೊಡೋದು ಬೇಡ, ಯಾಕೆಂದ್ರೆ ನಾವು ಅವ್ರ ಜೊತೆ ಮುಕ್ತವಾಗಿ ಮಾತಾಡ್ಲಿಕ್ಕೆ ಆಗೋದಿಲ್ಲ ಸರ್. ಹೋಗ್ಲಿ ಬಿಡು, ಶಿಕ್ಷಣ ಸಚಿವರಿಗೆ ನೀನೇ ಒಂದು ವಿಡಿಯೋ ಮಾಡಿ ರಿಕ್ವೆಸ್ಟ್ ಮಾಡ್ಕೊ, ನಿನ್ನ ಮಾತು ಕೇಳ್ಬೋದು. ಹೌದಾ ಸರ್, ಹಾಗಾದ್ರೆ ನಾನು ಇದೇ ವಿಡಿಯೋದಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ಅವರಿಗೆ. ನಮಸ್ತೆ ಮಧು ಬಂಗಾರಪ್ಪ ಸರ್, ಪ್ಲೀಸ್ ಸರ್ ನನ್ನ ವಿಡಿಯೋನ ಒಂದ್ಸಲ ನೋಡಿ ಸರ್. ಪ್ಲೀಸ್ ಸರ್, ಎಲ್ಲ ಗೌರ್ಮೆಂಟ್ ಸ್ಕೂಲ್ಗೂ ವೃತ್ತಿಪರ ಆಪ್ತ ಸಮಾಲೋಚಕರನ್ನ ನೇಮಿಸಿ ಸರ್. ಎಲ್ಲ ಮಕ್ಕಳು ಉತ್ತಮ ಪ್ರಜೆಗಳಾಗ್ತೀವಿ ಸರ್. ನಮಗೆ ಆಯಾ ವಯಸ್ಸಲ್ಲಿ ಆಗೋ ವಯಸ್ಸಿನ ತಳಮಳ, ಮನಸ್ಸಿನ ಗೊಂದಲ ಎಲ್ಲವನ್ನು ಹೇಳ್ಕೊಂಡು ನಮ್ಮನ್ನು ನಾವು ತಿದ್ಕೊಳ್ಳೋಕೆ, ಭವಿಷ್ಯದ ಉತ್ತಮ ಪ್ರಜೆಗಳಾಗಿ ಹೊರಹೊಮ್ಮಲಿಕ್ಕೆ ಅವಕಾಶ ಮಾಡಿಕೊಡಿ ಸರ್. ಸ್ಕೂಲ್ ಸೋಷಿಯಲ್ ವರ್ಕರ್ನ ಅಂತ ತಗೊಳ್ಳಿ ಸರ್. ನಮ್ಮ ಭವಿಷ್ಯ ಕಾಪಾಡಿ ಸರ್. ಭಲೆ ರಮೇಶ್, ಚೆನ್ನಾಗಿ ರಿಕ್ವೆಸ್ಟ್ ಮಾಡಿದೀಯಾ.